ಮಂಗಳರತಿ ಬೆಳಗಿ ಮಹಾಲಿಂಗದೇವಗೆ ಲಿಂಗದೇವಗೆ ರಾಜರಾಜರ ಮಂಡೆಯ ಸುಳಿದತೆ ರಾಜರಾಜರ ಮಂಡೆಯ ಸುಳಿದತೆ ಲಿಂಗದೇವಗೆ ಲಿಂಗದೇವಗೆ ಅನಿನಿ ಶರೀರಾಣಿ ವಿಭುವನ ಇವ ಶಾಶ್ವತಃ ನಿತ್ಯಂ ಸನ್ನಿಹಿತ ಮೃತ್ಯು ಕರ್ತವ್ಯ ಧರ್ಮ ಸಂಗ್ರಹ ಅಂತ ಒಂದು ಸೂಕ್ತಿ ಹೇಳ್ತದೆ. ಆ ದೃಷ್ಟಿಯಲ್ಲಿ ವಿಚಾರ ಮಾಡಿದರೆ ಶಾಶ್ವತವಾಗಿರ್ತಕ್ಕಂಥ ರೂಪ ಪ್ರಪಂಚದಲ್ಲಿರ್ತಕ್ಕಂಥ ಶಾಶ್ವತವಾಗಿರ್ತಕ್ಕಂಥದ್ದು ಯಾವುದೂ ಇಲ್ಲ. ಅನಿತ್ಯ ಅಂತ ಅರ್ಥ ಮಾಡೋಂಗಿಲ್ಲ, ಮಿಥ್ಯ ಅಂತ ಅರ್ಥ ಮಾಡೋಂಗಿಲ್ಲ, ಅನಿತ್ಯ ಅಂತ ಅರ್ಥ ಮಾಡ್ತಾರೆ. ಅನಿತ್ಯಾನಿ ಶರೀರಾಣಿ ವಿಭುವನ ಶಾಶ್ವತವಾಗಿರ್ತಕ್ಕಂಥದ್ದು ಇಲ್ಲೇನೂ ಇಲ್ಲ. ಯಾರ್ಯಾರು ಯಾವ್ಯಾವ ಧರ್ಮ ಕರ್ಮಗಳ ಸಂಯೋಗದಿಂದ ಎಷ್ಟು ದಿವಸಗಳ ಬದುಕಿರಬೇಕು, ಎಂಥ ಕಾರ್ಯಗಳನ್ನು ಮಾಡಬೇಕು, ಸಮಾಜದೊಳಗೆ ಎಂಥ ರೀತಿಯಲ್ಲಿ ಬದುಕಬೇಕು ಅನ್ನತಕ್ಕಂಥ ವಿಚಾರದಲ್ಲಿ ಇದೊಂದು ಅಪರೂಪವಾಗಿರ್ತಕ್ಕಂಥ ಪಾಠವನ್ನು ಶಿವನು ನಿರ್ಮಾಣ ಮಾಡಿದ್ದಾನೆ. ಬಹಳ ವಿವರವಾಗಿ ಏನು ಹೇಳಬೇಕಾಗಿಲ್ಲ. ಅತಿಯಾದರೆ ಅಮೃತನ ವಿಷಯ ಆಗುತ್ತೆ ಅನ್ನುವಂಥ ದೃಷ್ಟಿಯೊಳಗೆ ವಿಚಾರ ಮಾಡಿದಾಗ ಅರ್ಥಕತಿ. ಅತಿ ಮಾಡೋದ ಅತ್ಯಾಚಾರ, ಅತಿ ಬಿಡೋದು ಅನಾಚಾರ ಅಂತ. ಮನುಷ್ಯನ ಸರ್ವಾಂಗೀಣ ಪ್ರಗತಿಗೆ ಸಾಧಿಸಬೇಕಾದಂಥ ವ್ಯವಸ್ಥೆಯಲ್ಲಿ ಇವತ್ತಿನ ದಿವಸ ಯುದ್ಧದ ಪರಿಸ್ಥಿತಿ ನೆನಪು ಮಾಡ್ಕೊಂಡು ಈ ಮಾತುಗಳನ್ನು ಹೇಳಬೇಕಾಯ್ತು. ಅದಲ್ರಿ ಇಸ್ಲಾಂ ಧರ್ಮದ ಬಹಳ ನಾನು ಮಾತಾಡಬಾರ್ದು ಖರೆ ಅಂದ್ರೆ, ಆದರೆ ಅತಿಯಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಎಲ್ಲದಕ್ಕೊಂದು ಅಂತ್ಯವನ್ನು ಪರಮಾತ್ಮ ಮಾಡಿಬಿಡ್ತಾನೆ. ಯಾವುದು ಗಟ್ಟಿಗಾಳೋ ಅದನ್ನು ಉಳಿಸಿ ಮುಂದಿನ ಜಗತ್ತಿಗೆ ಒಂದು ಉತ್ತಮವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ಮಾಡೋದಕ್ಕೆ ದೇವರೇ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಕೊಡ್ತಾ ಹೋಗ್ತಾನೆ. ಎಲ್ಲರಿಗೂ ಒಂದು ಉತ್ತಮವಾಗಿರ್ತಕ್ಕಂಥ ಅವಕಾಶಗಳನ್ನು ಬಳಸಿಕೊಂಡು ಬರುವಲ್ಲಿ ನಾವು ಅತಿಯಾಗಿರ್ತಕ್ಕಂಥ ಯಾವುದಕ್ಕೂ ಹೋಗದೆ ಶರೀರ ಮಾಧ್ಯಮ ಕುಲಧರ್ಮ ಸಾಧನ ಅನ್ನುವ ರೀತಿಯೊಳಗೆ ಶರೀರವನ್ನು ಎಷ್ಟು ರೀತಿಯಲ್ಲಿ ಯಾವ ರೀತಿಯಲ್ಲಿ ಹದಗೊಳಿಸಿ ಸಂಸ್ಕಾರಗೊಳಿಸಿ ನಾವು ಬದುಕೋದಕ್ಕೆ ಕಲಿತೀವೋ, ನನಗೆ ಬದುಕೋದಕ್ಕೆ ಜಗತ್ತಿನೊಳಗೆ ಎಷ್ಟು ಹಕ್ಕಿದೆಯೋ ಅಷ್ಟೇ ಹಕ್ಕು ಎದುರಿಗಿರ್ತಕ್ಕಂಥ ಜೀವಿಗೆ ಇದೆ ಅನ್ನತಕ್ಕಂಥ ಮಾತುಗಳನ್ನು ತಿಳಿದುಕೊಂಡು ಜೀವನದೊಳಗೆ ಸಾರ್ಥಕವಾಗಿರ್ತಕ್ಕಂಥ ಬದುಕನ್ನು ಬದುಕೋದಾದರೆ ಖಂಡಿತವಾಗಿ ದೇವರು ನಮಗೆಲ್ಲರಿಗೂ ಅವಕಾಶ ಮಾಡಿಕೊಡ್ತಾನೆ ಮನುಷ್ಯನ ಜೀವನದೊಳಗೆ. ಅದರಿಂದ ಅತ್ಯಂತ ಅಪೂರ್ವವಾಗಿರ್ತಕ್ಕಂಥ ಇವತ್ತಿನ ದಿವಸದ ವಿಶೇಷವಾಗಿ ಹೋಳಿ ಹುಣ್ಣಿಮೆ ಮಾಡಬೇಕಾದಂಥ ವಿಚಾರದಲ್ಲಿ ಹೋಳಿಯನ್ನು ಯಾವಾಗ ಆಚರಿಸಿದ್ರು ಅನ್ನೋದಕ್ಕೆ ಬಹಳಷ್ಟು ಇತಿಹಾಸಗಳು ಬರ್ತವೆ, ವ್ಯವಸ್ಥೆಯೊಳಗೆ ಬರ್ತವೆ. ಮೇಲಾಗಿ ಇದೊಂದು ವಿಶೇಷವಾಗಿರ್ತಕ್ಕಂಥ ಭಾರತೀಯ ಸಂಪ್ರದಾಯದೊಳಗೆ ಫಾಲ್ಗುಣ ಮಾಸದ ಹುಣ್ಣಿಮೆ, ಇದಕ್ಕೆ ಹೋಳಿ ಹುಣ್ಣಿಮೆ ಅಂತಾರೆ. ಈ ಹೋಳಿ ಹುಣ್ಣಿಮೆಯ ಸಂಭ್ರಮಾಚರಣೆ ನಂತರ ಬರೋದೇ ಮತ್ತು ಉಗಾದಿ ಆದಿ ಮುಂದೆ ಬರೋದು. ಆ ರೀತಿಯಲ್ಲಿ ಪ್ರತಿಯೊಂದು ಮಾಸಕ್ಕೂ ಒಂದು ಅಪೂರ್ವವಾಗಿರ್ತಕ್ಕಂಥ ವ್ಯವಸ್ಥೆಯನ್ನು ನಮ್ಮ ಹಿಂದಿನ ಹಿರಿಯರು ಧರ್ಮದ ವಿಚಾರದೊಳಗೆ ಇಟ್ಟುಕೊಟ್ಟಿದ್ದಾರೆ. ಅವುಗಳನ್ನೆಲ್ಲ ವಿವರವಾಗಿ ಮತ್ತು ಬೇಕಾದಷ್ಟು ಹೇಳ್ಬೋದು, ತಿಳ್ಕೊಬೋದು, ಮತ್ತು ಕಲಿಯೋದಕ್ಕೆ ಬೇಕಾದಷ್ಟಿದೆ. ಅದಕ್ಕೋಸ್ಕರವಾಗಿ ನಮ್ಮ ಸಂಪ್ರದಾಯದ ವ್ಯವಸ್ಥೆಯೊಳಗೆ ಭಾರತೀಯ ಸಂಪ್ರದಾಯಗಳು ಅನಾದಿ ಕಾಲದಿಂದ ಬಂದಿರತಕ್ಕಂಥ ಸನಾತನ ಪರಂಪರೆಗಳು ಅಂತೇನಿದಾವಲ್ಲ, ಶ್ರೀರಾಮನಿಂದ ಹಿಡ್ಕೊಂಡು ಕೃಷ್ಣನಿಂದ ಹಿಡ್ಕೊಂಡು ಎಲ್ಲ ರೀತಿಯಾಗಿರ್ತಕ್ಕಂಥ ನಮ್ಮ ಗುರು ಪರಂಪರೆಯನ್ನು ಹಿಡ್ಕೊಂಡು ಗುರುಗಳ ಆಶ್ರಮದ ಪದ್ಧತಿ ಶಿಕ್ಷಣ ಪದ್ಧತಿಯಿಂದ ಹಿಡ್ಕೊಂಡು ಇವತ್ತಿನ ತನಕ ವಿಚಾರ ಮಾಡಿದಾಗ ಅಭಿಮಾನ ಇರಬೇಕು. ಅತಿಯಾಗಿರ್ತಕ್ಕಂಥ ಅಭಿಮಾನ ಎಷ್ಟು ಕೆಟ್ಟ ಅನ್ನೋದಕ್ಕೆ ಇವತ್ತಿನ ಯುದ್ಧಗಳೇ ಸಾಕ್ಷಿ ಆಗಿಬಿಡ್ತವೆ. ಅದನ್ನು ನಾವು ಜೀವನದಲ್ಲಿ ತಿಳ್ಕೋಬೇಕು. ಇವರ ಮಧ್ಯ ಇಂಥ ದುರ್ವಿಚಾರಗಳ ಅಥವಾ ಇಂಥ ಅಪರೂಪ ಅಹಂಕಾರಗಳ ಮಧ್ಯ ಸಾಮಾನ್ಯ ಮನುಷ್ಯರು ಎಷ್ಟು ಜನರು ಜೀವ ಕಳ್ಕೊಳ್ತಾ ಇದ್ದಾರೆ. ಅವರು ವಿಚಾರ ಮಾಡಿದಾಗ ಅರ್ಥ ಆಕತಿ.
ಎಷ್ಟು ದೊಡ್ಡ ತಪ್ಪು ಮಾಡಿವೆ ಅನ್ನೋದು ಅವ್ರು ತಿಳಿಯೋದ್ರೊಳಗೂ ಹೋಗಿಬಿಟ್ಟಿರ್ತಾರೆ, ಮತ್ತೆ ಇರಾಕಿಲ್ಲ. ಇದನ್ನು ಪಾಠವನ್ನಾಗಿ ಕಲಿತುಕೊಂಡು ಜೀವನದೊಳಗೆ ನಮ್ಮ ಜೀವನ ಸಾರ್ಥಕ ಮಾಡ್ಕೊಳ್ತಕ್ಕಂಥ ಲಕ್ಷಣ ಕಲಿಯೋದ್ರ ಜೊತೆಗೆ ನಮ್ಮ ಸಂಪ್ರದಾಯದ ಅಂದರೂ ಕರ್ಕೊಂಡು ಅನ್ನತಕ್ಕಂಥ ಅಪರೂಪವಾಗಿರ್ತಕ್ಕಂಥ ವ್ಯವಸ್ಥೆಯೊಳಗೆ ಎಲ್ಲರೂ ಸಮಾನವಾಗಿರ್ತಕ್ಕಂಥ ರೀತಿಯೊಳಗೆ ಸಮಾನವಾಗಿರ್ತಕ್ಕಂಥ ರೀತಿಯೊಳಗೆ ಊಟ ಮಾಡಿ ಅಥವಾ ಪ್ರಸಾದ ತೆಗೆದುಕೊಂಡು ಮಲಗಿ ಎದ್ದು ಇದು ಒಂದು ಎಲ್ಲಿ ಒಂದು ಉತ್ತಮವಾಗಿರ್ತಕ್ಕಂಥ ಹಂಚಿಕೊಂಡು ಭಾವ ಇರ್ತದೆಯೋ ಅದಕ್ಕೆ ಶರಣರು ಹೇಳೋದು ದಾಸೋಹಂ ಭಾವಿತಾನ ಅಂತ. ಆ ದಾಸೋಹದ ಗುಣ ಎಲ್ಲಿರ್ತದೆ ಅಲ್ಲಿ ಎಲ್ಲರೂ ಸುಖವಾಗಿ ಬರೋದಕ್ಕೆ ಅವಕಾಶ ಇರ್ತದೆ. ಅಂಥ ಅಪರೂಪವಾಗಿರ್ತಕ್ಕಂಥ ದಾಸೋಹದ ಗುಣಗಳನ್ನು ನಾವು ಜೀವನದೊಳಗೆ ಅಳವಡಿಸ್ಕೊಂಡಾಗ ಎಲ್ಲರೂ ಬದುಕೋದಕ್ಕೆ ಅವಕಾಶ ಇದೆ. ಇಡೀ ಜಗತ್ತೇ ಒಂದು ಧಾರ್ಮಿಕವಾಗಿರ್ತಕ್ಕಂಥ ನೆಲೆಗಟ್ಟಿನ ಮೇಲೆ ನಿಂತಿರಬೇಕು. ಇದನ್ನು ದುರಾಚಾರ ಅಥವಾ ಅತಿಯಾದ ಅಭಿಮಾನದಿಂದ ಅತಿಯಾದ ದುಷ್ಪ್ರಭಾವದಿಂದ ಏನೇನೋ ವಿಶೇಷವಾಗಿರ್ತಕ್ಕಂಥ ದಾಳಿಗಳನ್ನು ಮಾಡಿ ಸಾಮಾನ್ಯ ಜನರಿಗೆಲ್ಲ ತೊಂದರೆ ಕೊಡ್ತಕ್ಕಂಥ ಆಚರಣೆಗಳಿಗೆ ಧರ್ಮಾಚರಣೆ ಅಂತ ಕರೆಯೋದಿಲ್ಲ. ಆದರೆ ನಮ್ಮ ವಿಶೇಷವಾಗಿರ್ತಕ್ಕಂಥ ಜೀವನದ ಸರ್ವಾಂಗೀಣ ಪ್ರಗತಿಯನ್ನು ಸಾಧಿಸ್ತಕ್ಕಂಥ ಸಕಲ ಜೀವಾವಳಿಗಳಲ್ಲಿಯೂ ಸಹಿತ ಶಿವನ ಇರುವಿಕೆಯನ್ನು ದೇವರ ಇರುವಿಕೆಯನ್ನು ಗುರುತಿಸ್ತಕ್ಕಂಥ ಅಪರೂಪವಾಗಿರ್ತಕ್ಕಂಥ ನಮ್ಮ ವೀರಶೈವ ಸಿದ್ಧಾಂತ ನಮ್ಮ ಜೀವನದೊಳಗೆ ಅತ್ಯಂತ ಅಪರೂಪವಾಗಿರ್ತಕ್ಕಂಥದ್ದು. ಅದನ್ನು ವಿಚಾರ ಮಾಡಿದಾಗ ಹಿಂದಿನ ಇತಿಹಾಸಗಳನ್ನು ಅರ್ಥ ಮಾಡಿದಾಗ ಅರ್ಥ ಆಕತಿ. ಜಗತ್ತಿನ ಎಲ್ಲ ದೇಶಗಳಲ್ಲಿಯೂ ಶಿವ ದೇವಾಲಯಗಳದಾವೆ. ಜಗತ್ತಿನ ಎಲ್ಲ ದೇಶಗಳಲ್ಲೇ ಶಿವ ದೇವಾಲಯಗಳದಾವೆ, ಶಕ್ತಿ ದೇವತೆ ಪೀಠಗಳದಾವೆ. ಇವುಗಳನ್ನೆಲ್ಲ ವಿಚಾರ ಮಾಡಿದಾಗ ಅವರು ಹೆಂಗೆ ಬಹಳದ ಹೇಳ್ಬೇಕಂದ್ರೆ ದಂಡಿಯಾಗಿದೆ. ಇದು ವಿಸ್ತಾರವಾಗ್ತದೆ ಅನ್ನೋ ಭಯದಿಂದ ನಿಲ್ಲಬೇಕಾಗ್ತದೆ, ಅಷ್ಟೇ ಸಾಕಲ್ಲ. ಮನುಷ್ಯನ ಜೀವನ ಅಂತಂದರೆ ಇದು ಸುಲಭವಾಗಿ ಬರೋದಲ್ಲ. ಬಹುಜನ್ಮ ಪುಣ್ಯನ ಎಷ್ಟೋ ಜನ್ಮದ ಪುಣ್ಯದ ಫಲಸ್ವರೂಪದಿಂದ ತಂದಿರತಕ್ಕಂಥ ಶರೀರವನ್ನು ಸದುಪಯೋಗ ಮಾಡಿಕೊಂಡು 4 ಉತ್ತಮವಾಗಿರ್ತಕ್ಕಂಥ ಜೀವಿಗಳಿಗೆ ಬದುಕೋದಕ್ಕೆ ಅವಕಾಶ ಕೊಡ್ತಕ್ಕಂಥ ವ್ಯವಸ್ಥೆಯಲ್ಲಿ ನಾವು ಬದುಕೋದಾದರೆ ಖಂಡಿತವಾಗಿ ನಾವು ಬದುಕ್ತಕ್ಕಂಥ ವ್ಯವಸ್ಥೆಯಲ್ಲಿ ಪರಮಾತ್ಮ ಕೊಟ್ಟಿರ್ತಕ್ಕಂಥ ಶರೀರದ ಸದುಪಯೋಗವಾಗ್ತದೆ ಅನ್ನೋ ಮಾತುಗಳನ್ನು ತಿಳಿಸ್ಕೊಂಡು ಬರಬೇಕು. ವಿಪರೀತವಾಗಿರ್ತಕ್ಕಂಥ ಆಚರಣೆಗಳನ್ನು ವಿಪರೀತ ಅರ್ಚನೆ ನಾವು ವಿಪರೀತ ಅರ್ಥ ಅಂತ ಮಾಡ್ಕೊಂಡ್ಬಿಡ್ತೇವೆ ಎಷ್ಟೋ ಸಾರಿ. ವಿಪರೀತ ಅರ್ಥ ಮಾಡ್ಕೊಳ್ಳೋದು ಅಂದರೆ ಉಲ್ಟಾ ಅರ್ಥ ಮಾಡ್ಕೊಳ್ಳೋದು, ಅಂಥ ದುರ್ಗುಣಗಳನ್ನು ಬಿಡೋದು. ಅಂಥ ದುರ್ಗುಣಗಳನ್ನು ಬಿಟ್ಟಾಗ ನಾವು ಜೀವನದೊಳಗೆ ಅರ್ಥ ಆಗೋದಕ್ಕೆ ಸಾಧ್ಯವಾಗ್ತದೆ. ಒಂದೊಂದೇ ವಿಷಯ ತೆಗೆದುಕೊಂಡು ಇವುಗಳನ್ನೆಲ್ಲ ಹೇಳೋದಕ್ಕೆ ಬೇಕಾದಷ್ಟು ಅವಕಾಶ ಇದೆ. ಅದಕ್ಕೆ ಅಂಥ ಅವಕಾಶಗಳು ಬಂದಾಗ ಖಂಡಿತವಾಗಿ ನಾವು ಹೇಳೋಣ ಅನ್ನೋ ಮಾತುಗಳನ್ನು ತಿಳಿಸೋದ್ರೊಂದಿಗೆ ಇವತ್ತಿನ ದಿವಸದ ಹೋಳಿ ಹುಣ್ಣಿಮೆ ಸಂಭ್ರಮಾಚರಣೆ ಒಂದು ಉತ್ತಮವಾಗಿರ್ತಕ್ಕಂಥ ಎಲ್ಲ ರೀತಿಯ ಕಷ್ಟ ನಷ್ಟಗಳನ್ನು ದುರಾಚಾರ ದುರ್ಗುಣಗಳನ್ನು ಮೆಟ್ಟಿ ನಿಂತು ಹೋಳಿ ಆಡಬೇಕು, ಹೌದಲ್ರಿ? ಅದಕ್ಕೆ ದೀಪಾವಳಿ ಹೋಳಿ ಇವೆಲ್ಲ ಬರ್ತಾವಲ್ಲ, ಇವುಗಳನ್ನೆಲ್ಲ ನಾವು ವಿಚಾರ ಮಾಡಿದಾಗ ದುಷ್ಟ ದುರ್ಗುಣಗಳನ್ನು ದಮನ ಮಾಡ್ತಕ್ಕಂಥ ಸುಟ್ಟು ಹಾಕ್ತಕ್ಕಂಥ ಇದಕ್ಕೆ ದೊಡ್ಡ ಕಥೆಗಳಿದ್ದಾವೆ, ಬೇರೆ ಬೇರೆ ಕಥೆಗಳು. ಅವುಗಳನ್ನೆಲ್ಲ ಹೇಳಬೇಕಾದ ಅವಶ್ಯಕತೆ ಈಗ ಬೀಳೋಕ್ಕಿಲ್ಲ. ಆ ರೀತಿಯಲ್ಲಿ ನಮ್ಮ ಜೀವನ ಅನ್ನತಕ್ಕಂಥದ್ದು ಇದೊಂದು ಪರಮಾತ್ಮ ಕೊಟ್ಟಿರ್ತಕ್ಕಂಥ ಅಪರೂಪ ಆಗಿರ್ತಕ್ಕಂಥ ಆಶೀರ್ವಾದ ಅನ್ನತಕ್ಕಂಥದ್ದು ತಿಳಿದಾಗ ಪರಮಾತ್ಮನ ನೆಲೆ ಮಾದಪ್ನ ಪೂಜೆಗೆ ತಂದು ಮಾದೇವ ನಿಮ್ಮ ಸೋಜುಗಾದ ಸೋಜು ಮಲ್ಲಿಗೆ ಮಾದೇವ ನಿಮ್ಮ